ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಎಷ್ಟೋ ಜನ ಒಂಟಿತನನ ಅನುಭವಿಸ್ತಾ ಇರ್ತಾರೆ. ಸೊ ಯಾಕೆ ಹಿಂಗಾಗತ್ತೆ? ಜೊತೆಗೆ ಇರ್ತಾರೆ, ಪ್ರೀತಿಯಲ್ಲಿ ಇರ್ತಾರೆ, ಎಷ್ಟೋ ಹಸ್ಬೆಂಡ್ ಅಂಡ್ ವೈಫ್ ಗಳ ಮಧ್ಯೆ ಇದು ನಡೀತಾ ಇರತ್ತೆ, ಗಂಡ ಹೆಂಡತಿ ಜೊತೆಗಿರ್ತಾರೆ, ಬಟ್ ಒಬ್ರು ಅದರಲ್ಲಿ ಒಂಟಿತನನ ಫೀಲ್ ಮಾಡ್ತಿರ್ತಾರೆ. ಸೊ ಯಾಕೆ ಹಿಂಗಾಗತ್ತೆ? ಇದಕ್ಕೆ ಆಕ್ಚುಲಿ ನಿಜವಾದ ಕಾರಣ ಏನು? ಒಂಟಿತನ ಅನುಭವಿಸಕ್ಕೆ ಯಾಕೆ ಅವರು ಅಷ್ಟು ಇಷ್ಟಪಟ್ಟು ಮದ್ವೆ ಆಗಿರತಕ್ಕಂಥವ್ರು ಒಂಟಿತನದಲ್ಲಿ ಬಂದ್ಬಿಡ್ತಾರೆ? ಇದಕ್ಕೆ ಕಾರಣ ನೋಡ್ತಾ ಬರೋಣ. ಅಂದ್ರೆ ಲೈಕ್ ಇದು ಎಲ್ಲಾರ ಲೈಫಲ್ಲಿ ಕಾಮನ್ ಆಗಿ ನಡೆಯುತ್ತೆ. ಜೊತೆಗಿರೋ ಪಾರ್ಟ್ನರ್ ಸರಿ ಇರದೇ ಇದ್ದಾಗ ಇದೆಲ್ಲ ಕಾಮನ್ ಆಗಿ ನಡೆಯುತ್ತೆ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮನಸ್ಸಿನ ಮಾತು ಕೇಳದೇ ಇದ್ದಾಗ ಜೊತೆಗಿದ್ದವರು. ನೋಡಿ, ಒಂಟಿತನ ಅನುಭವಿಸಕ್ಕೆ ಮನಸ್ಸಿನ ಮಾತುಗಳನ್ನ ಕೇಳಿದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಜೊತೆಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಭಾವನೆಗಳನ್ನ ಕೇಳಕ್ ರೆಡಿ ಇರಲ್ಲ. ಅವ್ರದ್ದು ಸುಖ, ಅವ್ರದ್ದು ಇಷ್ಟ, ಅವ್ರದ್ದು ಅಂದ್ರೆ ಲೈಕ್ ನಾವು ಜೊತೆಗಿದ್ದೀವಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ, ನಮ್ಮ ನಂಬ್ಕೊಂಡು ಯಾರೋ ಇದ್ದಾರೆ, ಅಂಡ್ ಪ್ರೀತಿ ಬೇಕು ಅಂತ ನಾವು ಕೇಳ್ಕೊಂಡಿದೀವಿ, ಈ ಒಂದು ಮದ್ವೆ ಆಗ್ಬೇಕು ಅಂತ ನಾವ್ ಅನ್ಕೊಂಡ್ ಮದ್ವೆ ಆಗಿದೀವಿ. ಇದನ್ನ ಮರ್ತೇ ಬಿಟ್ಟಿರ್ತಾರೆ. ಆಕ್ಚುಲಿ ಎಷ್ಟೋ ಜನ ಮರ್ತ್ ಬಿಟ್ಟಿರ್ತಾರೆ. 1-2-3 ವರ್ಷ ಚೆನ್ನಾಗಿರ್ತಾರೆ, ಅದಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಇಡಕ್ ಶುರು ಮಾಡ್ಬಿಡ್ತಾರೆ. ಜೊತೆಗಿದ್ದಾರೆ, ಎಸ್ ಓಕೆ, ಪ್ರಾಬ್ಲಮ್ ಆಗಿದೆಯಾ, 100% ಪ್ರತಿ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ಬಟ್ ಪ್ರಾಬ್ಲಮ್ ಬಂದಾಗ ಅದನ್ನ ಹಂಗೆ ಬಿಡೋದಕ್ಕಿಂತ ಸರಿಪಡಿಸ್ಕೊಬೇಕಲ್ಲ. ಬಟ್ ಎಷ್ಟೋ ಜನ ಸರಿಪಡ್ಸಕ್ ಹೋದಾಗ್ಲೂ ಸರಿ ಹೋಗೋದಿಲ್ಲ ಅಹಂಕಾರದಿಂದ. ಇದು ಒನ್ ಆಫ್ ದ ರೀಸನ್ ಏನಕ್ಕೆ ಒಂಟಿತನದಿಂದ ಇರೋಕೆ. ಮನಸ್ಸಿನ ಮಾತು ಕೇಳಿದಾಗ ಅವರು ಯಾಕಾರು ಹೇಳ್ಕೋಬೇಕು, ಬೇಡ ಹಿಂಗೆ ಇದ್ದು ಬಿಡೋಣ, ಅನಿವಾರ್ಯ, ನಮ್ಮ ಹಣೆ ಬಾರ. ಡೈಲಿ ಕೌನ್ಸಿಲಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳುವಿಕೆ ತುಂಬಾ ಕಡಿಮೆ ಆದಾಗ. ಜೊತೆಗಿರೋ ವ್ಯಕ್ತಿ, ಈಗ ಜೊತೆಗಿರೋ ಒಬ್ಬ ಜಾಬ್ ಮಾಡ್ತಾನೆ, ಗಂಡ ಅಂತ ಬಂದಾಗ ಹೆಂಡತಿ ಅರ್ಥ ಮಾಡ್ಕೋಬೇಕು, ಅಥವಾ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಗಂಡ ಅರ್ಥ ಮಾಡ್ಕೋಬೇಕು. ಬಟ್ ಲೀಗಲ್ ಆಗಿರ್ಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು. ಎಲ್ಲ ಇದ್ಕೊಂಡು ಕೆಲವ್ರು ಏನ್ ಮಾಡ್ತಾರೆ, ಅರ್ಥನೇ ಮಾಡ್ಕೊಳಕ್ ಹೋಗೋದಿಲ್ಲ. ಅರ್ಥ ಮಾಡ್ಕೊಳ್ದೇ ಇದ್ದಾಗ ಜೊತೆಗಿರೋ ವ್ಯಕ್ತಿನ ಇದ್ದು ಇಲ್ಲದಲ್ಲ ರಿಲೇಶನ್ಶಿಪ್ ಅಲ್ಲಿ, ಇನ್ನು ಊರನ್ನವ್ರು ಅರ್ಥ ಮಾಡ್ಕೊಬೇಕಾ? ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲನೇ ವ್ಯಕ್ತಿ ಜೊತೆಗಿರೋ ಒಂದು ಹಸ್ಬೆಂಡ್ ಆರ್ ವೈಫ್ ಜೊತೆಗೆ ಫಸ್ಟ್ ಪ್ರಿಯಾರಿಟಿ ಏನಿರುತ್ತಲ್ಲ, ಅವ್ರು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಮತ್ತೆ ಏನಕ್ಕೆ ಬೇಕಾ ರಿಲೇಶನ್ಶಿಪ್? ಫಿನಾನ್ಷಿಯಲ್ ವಿಚಾರದಿಂದ ಹಿಡ್ಕೊಂಡು ಪ್ರತಿಯೊಂದ್ರಲ್ಲೂ ರೈಟ್ ವೇನಲ್ಲಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅಹಂಕಾರ, ನಿಮ್ದೇ ನೇರ ಮೂಗಿನ ದೃಷ್ಟಿಯಲ್ಲಿ ವಿಚಾರ ಮಾಡೋದಲ್ಲ ಆಕ್ಚುಲಿ ನನ್ನ ಪ್ರಕಾರ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಂದ್ರೆ ಬೇಜಾರು, ಅಂದ್ರೆ ಒಂಟಿತನದಲ್ಲಿರೋಕೆ ಸಮಯ ಕೊಡದೇ ಇರೋದು. ಎಷ್ಟೋ ಜನ ಸಮಯ ಕೊಡ್ತಾ ಇರಲ್ಲ. ಶುರುವಾತಲ್ಲಿ ಕೊಡ್ತಕ್ಕಂಥ ಸಮಯ ಆಮೇಲೆ ಕೊಡಲ್ಲ. ಸಪೋಸ್ ಕೊಟ್ಟರು ಕೂಡ ಕೆಲವರು ಅದನ್ನ ಅರ್ಥನೂ ಮಾಡ್ಕೊಳ್ಳಲ್ಲ, ಜೊತೆಗೆ ಸರಿನೂ ಹೋಗಲ್ಲ. ಇದು ಪ್ರಾಬ್ಲಮ್ ಇದೆ. ಎಷ್ಟೋ ಕೆಲವರು ಸಮಯ ಕೊಡಕ್ ರೆಡಿ ಇದ್ದಾಗ ಜೊತೆಗಿರೋದು ಅದನ್ನ ಸಹಕಾರ ಮಾಡಲ್ಲ. ಕೆಲವರು ಸಮಯನೇ ಕೊಡಲ್ಲ, ಸಮಯ ಬೇಕು ಅಂತ ಕೆಲವ್ರು ಕಾಯ್ತಿರ್ತಾರೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬಾ ಇದೆ. ಅಂದ್ರೆ ಕ್ಲಾರಿಟಿ ಇಲ್ಲ ಒಂದು ಬದುಕಿನ ಬಗ್ಗೆ. ಬಹಳ ವರ್ಷಗಳು ಇಲ್ಲಿ ನಾವು ಸಾವಿರಾರು ವರ್ಷ ಬದುಕಲ್ಲ ಇಲ್ಲಿ. ಸಣ್ಣ ಲೈಫು, ಬದುಕೋಕ್ ಹಣ ಬೇಕು, ಜಾಬ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಎಲ್ಲಾನು ಬೇಕು. ಬಟ್ ಒಂದು ಟೈಮ್ ಟೇಬಲ್ ಅಂತ ಲೈಫಲ್ಲಿ ಹೋಗ್ಬೇಕು, ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ. ಅವಾಗ ಎಲ್ಲಾನು ಸಾಧ್ಯ ಇದೆ. ಬರೀ ಒಂದ್ರ ಮೇಲೆನೆ ಫೋಕಸ್ ಮಾಡ್ಕೊಂಡು ಎಷ್ಟೋ ಜನ ಹೊರಟೋಗ್ಬಿಡ್ತಾರೆ. ದಟ್ ಈಸ್ ದ ಮಿಸ್ಟೇಕ್ಸ್. ಇದರಿಂದನೂ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ, ಸಮಯ ಕೊಡದೇ ಇರೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೀತಿಗಿಂತ ಜಗಳ ಮತ್ತೆ ನಿರ್ಲಕ್ಷ್ಯ ಹೆಚ್ಚಾಗೋದು. ಈಗ ಪ್ರೀತಿ ಮಾಡೋ ಜಾಗದಲ್ಲಿ ಪದೇ ಜಗಳ ಮಾಡೋದು. ಆಮೇಲೆ ಕೆಲವ್ರು ಏನ್ ಗೊತ್ತಾ, ಜಗಳ ಮಾಡೋದು ಅಂತ ಹೇಳ್ತಾರೆ. ಸೊ ಲೈಕ್ ಅನ್ನೆಸೆಸರಿ ಜಗಳ ಮಾಡೋ ಮ್ಯಾಟ್ರೇ ಇರಲ್ಲ. ಓಕೆ, ಕೇಳಿ ಕೂಲಾಗಿ, ಕೇಳೋ ರೀತಿನಲ್ಲಿ ಕೇಳಿ ಕೂಲಾಗಿ ಮಾತಾಡಿ ಸರಿಪಡಿಸ್ಕೊಬಹುದು. ಓಕೆ ಫೈನ್, ನೀವು ಹೀಗಿರ್ಬೋದು, ನಾವು ಹಿಂಗಿರ್ಬೋದು. ಈ ಪ್ರಾಬ್ಲಮ್ ಹಿಂಗಾಯ್ತಲ್ಲ, ನೆಕ್ಸ್ಟ್ ಇದನ್ನ ಅವಾಯ್ಡ್ ಮಾಡ್ಬಿಡೋಣ, ಹಿಂಗಿರೋಣ ಐತಿತ್ತ ಆರಾಮ್ಸೆ ಇರ್ಬೋದು. ಬಟ್ ಕೆಲವರು ಅದನ್ನ ಜಗಳವಾಗಿ ಕನ್ವರ್ಟ್ ಮಾಡ್ತಾರೆ. ಕೆಲವ್ರಿಗೆ ಕಿರಿಕಿರಿ ಆಗ್ಬಿಡುತ್ತೆ ಅದು. ಅದರಿಂದ ಏನಕ್ಕೆ ಜಗಳ ಮಾಡೋದು ಬೇಡ, ಜೊತೆಗಿರೋದು ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಹಸ್ಬಿಡ. ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ, ಬೇಕು ಅಂತ ಜೊತೆಗೆ ಇರ್ತಾರೆ, ಇನ್ ಯಾರ್ಯಾರಿಗೋ ಇಂಪಾರ್ಟೆನ್ಸ್ ಕೊಡ್ತಾರೆ, ಜೊತೆಗಿದ್ದವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಇದು ರೀಸನ್ ಇರುತ್ತೆ ಇದಕ್ಕೆ ಒಂಟಿತನ. ಅಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬರೀ ತಪ್ಪುಗಳನ್ನು ಹೇಳೋದು. ಒಂದು ರಿಲೇಶನ್ಶಿಪ್ ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾನೆ, ನೀವೇನ್ ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ನಿಮ್ ಮಾತು ಕೇಳೋದು, ಸ್ಯಾಕ್ರಿಫೈಸ್ ಮಾಡೋದು. ಅಂಡ್ ಲೈಕ್ ತುಂಬಾ ಅವರು ನಿಮ್ಗೋಸ್ಕರನೇ ಮಾಡ್ತಿರ್ತಾರೆ. ಬಟ್ ಅದೆಲ್ಲ ಮಾಡಿರ್ತಕ್ಕಂಥದ್ದನ್ನ ಬಿಟ್ಬಿಟ್ಟು ತುಂಬಾ ಸಲ ಕೇಳೋದು, ಏನ್ ಮಾಡಿದ್ಯಾ ನೀನು, ಏನು ಮಾಡೇ ಇಲ್ಲ ನೀನು ನನಗೋಸ್ಕರ, ಬರೀ ತಪ್ಪುಗಳು. ಅಂಡ್ ಕಂಪ್ಯಾರಿಸನ್ ಮಾಡೋದು, ಮತ್ತೊಂದು ಇನ್ನೊಂದಕ್ಕೆ ಹೋಲಿಕೆ ಮಾಡೋದು. ಸೊ ಏನಾಗದ ಅವಾಗ, ಏನ್ ಮಾಡಿದ್ರು ಅಷ್ಟೇ ಅಲ್ಲ, ಈಗ ಮಾಡಿದ್ರು ಇಷ್ಟೇ ಮಾತಾಡ್ತಾರೆ, ಏನಕ್ಕೆ ಮಾಡಕ್ ಹೋಗ್ಬೇಕು? ಮನಸಾರ ಇದ್ರೂ ಮಾತಾಡ್ತಾರೆ, ಸುಮ್ಮನೆ ಹಾಕೋದು ಒಳ್ಳೆದರ. ಸೊ ಈ ಥಾಟ್ ಬಂದ್ಬಿಡುತ್ತೆ ಜೊತೆಗೆ. ಅವಾಗ ಏನಾಗುತ್ತೆ, ಒಂಟಿತನ ಕಾಡಕ್ ಶುರು ಆಗುತ್ತೆ. ಸೊ ಬೇಡ, ನಮ್ಮ ಒಂಟಿತನದಲ್ಲಿ ನಾವು ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ, ಹಂಗಿರೋಣ ಅಂತ. ಸೊ ಇದು ಕಾರಣಗಳು. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ ಅದನ್ನ ಕಮೆಂಟ್, ಲೈಕ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆ ಥರದ್ದು ಒಂದು ಪ್ರಾಬ್ಲಮ್ ಅನ್ನ ಫೀಲ್ ಮಾಡಿದ್ರೆ, ನಡೀತಾ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಅನಿಸಿಕೆನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.